ಇನ್ನು ಕಲಬುರಗಿಯ ಸಬರ್ಬನ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಆಗಿದೆ. ಮನೆಗಳತನ ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇಮ್ರಾನ್ ವಗ್ದಾಲ್ ಮತ್ತು ಶೇಖ್ ಅಲ್ತಾಫ್ ಅಂತ ಅರೆಸ್ಟ್ ಆಗಿರೋ ಆರೋಪಿಗಳ ಹೆಸರು. ಈಗ ಅರೆಸ್ಟ್ ಆಗಿರೋ ಆರೋಪಿಗಳಿಂದ 16.5 ಲಕ್ಷ ಮೌಲ್ಯದ 165 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. SM ಕೃಷ್ಣ ಕಾಲೋನಿಯಲ್ಲಿ ಈ ದರೋಡೆ ಮಾಡಿದ್ರು ಖದೀಮರು. ಈಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ವಶಪಡಿಸಿಕೊಂಡಂತಹ ಚಿನ್ನಾಭರಣಗಳ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಸುಮಾರು 16.5 ಲಕ್ಷ ಮೌಲ್ಯದ ಚಿನ್ನಾಭರಣ ಇದು. ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಲಬುರಗಿಯ ಸಬರ್ಬನ್ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇನ್ನು ಬೇರೆ ಬೇರೆ ಕಳ್ಳತನದಲ್ಲಿ ಈ ಇಮ್ರಾನ್ ವಗ್ದಾಲ್ ಮತ್ತು ಶೇಖ್ ಅಲ್ತಾಫ್ ಏನಾದರೂ ಭಾಗಿಯಾಗಿದ್ದಾರಾ ಅಂತೇಳಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಹಗಲು ಮನೆಗಳ ವರದಿಯಾಗಿತ್ತು. ಅದರಲ್ಲಿ ಆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೇಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ. ಅದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಘಟನೆ ಆಗಿದ್ದು ಇದೇ ತಿಂಗಳು 16ನೇ ತಾರೀಕಂದು, ಜುಲೈ 16ರಂದು ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ಮನೆ ಬಿಟ್ಟು ಸಾಯಂಕಾಲ 6 ಗಂಟೆ ಬಂದು ನೋಡಿದಾಗ ಮನೆ ಬೀಗ ಮುರಿದು ಮನೆಯಲ್ಲಿರುವ ಚಿನ್ನಾಭರಣಗಳನ್ನು ಕಳ್ಳತನ ಆಗಿರುತ್ತೆ. ಅದರಲ್ಲಿ ಸುಮಾರು 165 ಗ್ರಾಮ್ ನಿಯರ್ಲಿ 15 to 16 ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಕಳ್ಳತನ ಆಗಿರುತ್ತೆ.